ಬಿಜೆಪಿ ಕಾಂಗ್ರೆಸ್ ಬೆನ್ನಲ್ಲೇ ಜೆಡಿಎಸ್ ರೆಸಾರ್ಟ್ ರಾಜಕೀಯವೂ ಶುರುವಾಗಿದೆ. ಮೈಸೂರು ಹೊರವಲಯದ ಜಲ್ಮಹಲ್ ರೆಸಾರ್ಟ್ನಲ್ಲಿ ತೆನೆ ಪಕ್ಷದ ಮುಖಂಡರಿಗೆ ಸಿಎಂ ಕುಮಾರಸ್ವಾಮಿ ಔತಣಕೂಟ ಏರ್ಪಡಿಸಿದ್ರು. ನಮಗ್ಯಾಕೆ ರೆಸಾರ್ಟ್ ರಾಜಕೀಯ ಎನ್ನುತ್ತಲೇ ರೆಸಾರ್ಟ್ನಲ್ಲಿ ರಣತಂತ್ರ ರೂಪಿಸಲು ಜೆಡಿಎಸ್ ಶಾಸಕರು ತೆರಳಿದ್ದಾರೆ. ಮಗನ ಸಿನಿಮಾ ಸಮಾರಂಭದ ಔತಣಕೂಟ ಹೆಸರಿನಲ್ಲಿ ರೆಸಾರ್ಟ್ನಲ್ಲಿ ಸಭೆ ನಡೆದದ್ದು ಜೆಡಿಎಸ್ನ ಬಹುತೇಕ ನಾಯಕರು ಭಾಗಿಯಾಗಿದ್ರು. ಮಾಡಿಲ್ಲ. ನಿಖಿಲ್ ಅವರು ಪಿಕ್ಚರ್ ತೆಗೆದಿದ್ದ ಸಲುವಾಗಿ ನಾವೆಲ್ಲರೂ ಏನದ ಅಭಿಮಾನದಿಂದ ಅದು ನೋಡೋ ಸಲುವಾಗಿ ಬಂದಿದ್ದೇವೆ. ನಾವು ಸಭೆ ಸಮ್ಮೇಳನ ರಾಜಕೀಯ ವಿಷಯದೊಳಗೆ ನಾವೇನು ಮಾತಾಡ್ತೀವಿ. ಅವರ ಆಪರೇಷನ್ ಹಸ್ತ ಅಂತೆಲ್ಲ ಇದು ಆಪರೇಷನ್ ಮಾಡ್ತಿದ್ದಾರೆ ಹಸ್ತದವ್ರನ್ನ ಅಂತೆಲ್ಲ ಒಂದು ಆರೋಪ ಬಂದಿತ್ತು. ಹಾಗಾಗಿ ಇಲ್ಲಿಗೆ ಬೇರೆ ಬಂದಿದ್ದಾರೆ ಜೆಡಿಎಸ್ ಅವರು ಅಂತ. ಇಲ್ಲಿಗೆ ನಾವು ಜೆಡಿಎಸ್ ಅವರು ಆಪರೇಷನ್ ಕಮಲ್ ಮಾಡ್ತಾರೆ ಅಂಜಿ ಬಂದವರಲ್ಲ. ನಮ್ಮ ಪಾರ್ಟಿ ಸ್ಟ್ರಾಂಗ್ ಅದ, ನಮ್ಮ ಸರ್ಕಾರ ಸ್ಟ್ರಾಂಗ್ ಅದ. ನಾವು 5 ವರ್ಷ ಆಡಳಿತ ನಡೆಸ್ತೀವಿ, ಸಂಪೂರ್ಣವಾಗಿ ಯೋಜನೆಗಳು ಜಾರಿಗೆ ತಂದಿವೆ. ಆದ್ರೆ ಸುಮ್ಮನೆ ಏನೋ ಒಂದು ಗೊಂದಲ ಎಬ್ಸಿ ಜನರ ಮನಸ್ಸು ಚಂಚಲ ಮಾಡ್ಬೇಕಂತ ತಿಳ್ಕೊಂಡು ಬಿಜೆಪಿ ಅವರು ಆ ನಮೂನೆ ಆರೋಪ ಮಾಡ್ತಾರ. ಇದೆಲ್ಲ ಸುಳ್ಳು. ಎಲ್ಲೊಂದ್ ಕಡೆ ಭಯ ಏನಾದ್ರು ಕಾಡ್ತಿದ್ಯಾ ಅಂತ? ಏನು ಭಯ ಇಲ್ಲ. ನಮ್ಗೆ 5 ವರ್ಷ ತನಕ ಯಾವ ರೀತಿಯಿಂದ ಭಯ ಇಲ್ಲ. ಏನು ಚರ್ಚೆ ಆಗಿಲ್ಲ. ನಾವು ಪಿಕ್ಚರ್ ನೋಡಿ ಬಂದಿವಿ, ಊಟ ಮಾಡಿವಿ, ಮಕ್ಕೊಂಡಿವಿ. ಯಾವ ಶಾಸಕರು ಬಂದಿರು ಸರ್ ಇಲ್ಲಿ? ಬಂದಿದ್ರು ಜೆಡಿಎಸ್ ಕೆಲವು ಮಂದಿ ನಿಖಿಲ್ ಪಿಕ್ಚರ್ ನೋಡ್ಬೇಕ ಅಭಿಮಾನದವರು ಎಲ್ಲರೂ ಬಂದಿದ್ರು. ಬಿಜೆಪಿ ಆಪರೇಷನ್ ಅದು ತೆಗೆದೇ ಬಿಡ್ರಿ. ಈಗ ರೀ ಆಪರೇಷನ್ ಶಬ್ದ ತೆಗೆದೇ ಬಿಡ್ರಿ. ಅದು ಆಪರೇಷನ್ ಇಲ್ಲ. ಅದು ಜನರಿಗೆ ಒಂದು ತೋರಿಸೋ ಸಲುವಾಗಿ ಅವ್ರು ಏನ್ ಮಾಡ್ಲಿಕ್ಕತ್ತಾರ, ಸರ್ಕಾರ ಅಭದ್ರ ಮಾಡ್ಬೇಕಂತ ಅವ್ರ ತಲೆಯಾಗದ. ನಮ್ಮ ಸರ್ಕಾರ ಅಭದ್ರ ಇಲ್ಲ, ಸುಭದ್ರ ಅದ. ಹೋಗ್ತಾ ಇದ್ದಾರೆ. ದೇಶ ದೊಡ್ಡದ, ರಾಜ್ಯ ದೊಡ್ಡದ, ಯಾರು ಎಲ್ಲಿ ಬೇಕಾದಲ್ಲಿ ಹೋಗೋಲ್ರಕ್ಕ. ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಸರ್ಕಾರ ನಮ್ಮದದ, ನಾವು ಅಭ್ಯಾಸ ಮಾಡಿಕೊಂಡು ಜನರು ಬೇಡಿಕೆ ಈಡೇರಿಸೋರು ನಮ್ಮ ಸರ್ಕಾರ. ಮೈಸೂರಿನ ಜಲಮಹಲ್ ರೆಸಾರ್ಟ್ನಿಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರೆಸಾರ್ಟ್ ರಾಜಕಾರಣ ನಮಗ್ಯಾಕೆ ಅಂತ ಹೇಳ್ಕೊಂಡೆ ಇದೀಗ ರೆಸಾರ್ಟ್ ರಾಜಕೀಯದ ಮೊರೆ ಹೋಗಿದ್ದಾರೆ ಜೆಡಿಎಸ್ ಶಾಸಕರು ಅನ್ನುವಂಥದ್ದು. ಆದರೆ ಅವರು ಮಾತ್ರ ಇದು ಕೇವಲ ಒಂದು ಸಿನಿಮಾ ಸಮಾರಂಭದ ವಿಚಾರ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಆದರೂ ಕೂಡ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರು ಸೇರಿರುವಂತಹ ಉದ್ದೇಶವೇನು, ಯಾವ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ, ಏನಿದೆ ಮಾಹಿತಿ ಸುರೇಶ್? ಎಸ್, ಖಂಡಿತವಾಗ್ಲೂ ಲಿಖಿತ. ಈಗಾಗಲೇ ಮೈಸೂರಿನಲ್ಲಿ ಒಂದು ರೀತಿಯಲ್ಲಿ ಜೆಡಿಎಸ್ ತನ್ನ ಒಂದು ಪಾಲಿಟಿಕ್ಸ್ ನ ಒಂದು ರೀತಿಯಲ್ಲಿ ಶುರು ಮಾಡ್ಕೊಂಡಿರೋದು. ಅಂದ್ರೆ ತನ್ನ ಮಗನ ಒಂದು ಕಾರ್ಯಕ್ರಮ ಅಂದ್ರೆ ಟೀಸರ್ ಲಾಂಚಿಂಗ್ ಏನಿತ್ತು, ಆ ಒಂದು ಟೀಸರ್ ಲಾಂಚ್ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ರೆಸಾರ್ಟ್ಗೆ ಬಂದಿರುವಂತದ್ದು. ಇಲ್ಲಿ ತನ್ನ ಒಂದು ಎಲ್ಲಾ ಒಂದು ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಸ್ವತಃ ಕುಮಾರಸ್ವಾಮಿ ಅವರು ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಈಗಾಗಲೇ ರೆಸಾರ್ಟ್ ನ ಒಂದು ಖಾಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಮೈಸೂರಿನ ಒಂದು ಇನ್ಫೋಸಿಸ್ ಕ್ಯಾಂಪಸ್ ನಲ್ಲಿರುವಂತಹ ಮತ್ತೊಂದು ಹೋಟೆಲ್ಗೆ ಈಗಾಗಲೇ ಕೆಲವರು ಶಿಫ್ಟ್ ಆಗಿರುವಂತದ್ದು. ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಅಲ್ಲೇ ಒಂದು ತಂಗಿರುವಂತದ್ದು. ಅಲ್ಲಿಂದ ನೆಕ್ಸ್ಟ್ ಅವರ ಮುಂದಿನ ಹಂತಗಳು ಮತ್ತೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ಪ್ಲಾನ್ ಗಳನ್ನು ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನಾನು ಮೈಸೂರಿನ ಒಂದು ಜಲ್ಮಹಲ್ ರೆಸಾರ್ಟ್ ನಲ್ಲಿ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇನ್ನಷ್ಟು ಅಂದ್ರೆ ಇನ್ನೂ ಒಂದು 6 ರಿಂದ 7 ನಾಯಕರು ಏನಿದ್ದಾರೆ ಅವರ ಒಂದು ಕಾರ್ಯಗಳು ಈಗಾಗಲೇ ಇಲ್ಲೇ ಬೇಡು ಬಿಟ್ಟಿರುವಂತದ್ದು. ಅವರು ಕೂಡ ಇನ್ನೂ ಇಲ್ಲೇ ಇದ್ದಾರೆ. ಸೊ ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಿದ್ದಾರೆ. ಆದ್ರೆ ಇನ್ನು ಸ್ಪಷ್ಟವಾದಂತಹ ಒಂದು ಚಿತ್ರಣ ಅವರು ಬರೋ ಒಂದು ನಿರೀಕ್ಷೆಯಲ್ಲಿ ಇಲ್ಲ. ಯಾಕಂದ್ರೆ ನಿನ್ನೆಯಷ್ಟೇ ಔತಣಕೂಟದ ಒಂದು ನೆಪದಲ್ಲಿ ಎಲ್ಲವೂ ಆದಂತ ಅವರ ಸಭೆ ಕೆಲಸ ಮಾತುಗಳು ಎಲ್ಲವೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿರುವಂತದ್ದು. ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಹೇಳುವಂತ ನಾಯಕರು ಪ್ರತಿಯೊಬ್ಬರು ಹೇಳ್ತಿರುವಂತದ್ದು ಒಂದೇ ಮಾತುಗಳು. ಅಂದ್ರೆ ನಮ್ಮ ನಾಯಕರು ಏನು ನಮ್ಮ ಮೈತ್ರಿ ಸರ್ಕಾರ ಏನಿದೆ, ಮೈತ್ರಿ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಒಂದು ತೊಂದರೆ ಆಗೋದಿಲ್ಲ, ಎಲ್ಲರೂ ಕೂಡ ಒಂದು ಸೇಫ್ ಆಗಿದ್ದೇವೆ. ಕೇವಲ ಬಿಜೆಪಿ ಅವರು ಒಂದು ನಾಟಕದ ಮಾತುಗಳನ್ನ ಆಡ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಈಗ ಇರುವಂತವರನ್ನ ಹೊರತುಪಡಿಸಿ ಮತ್ತೆಲ್ಲರೂ ಕೂಡ ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಕೂಡ ಈಗ ಸ್ವತಃ ಮನಗುಳಿ ಅವರು, ಈಗ ಶಾಸಕರಾದಂತಹ ಮನಗುಳಿ ಹಿರಿಯ ರಾಜಕಾರಣಿ ಅವರು ಕೂಡ ಹೇಳಿರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಭಯದ ಒಂದು ಆತಂಕ ಇರುವಂತದ್ದು. ಯಾಕೆ ಅಂತಂದ್ರೆ ತಮ್ಮ ಒಂದು ಮೈತ್ರಿ ಸರ್ಕಾರವನ್ನ ಎಲ್ಲೋ ಕೆಡವು ಹಾಕಲು ಬಿಜೆಪಿ ರಣತಂತ್ರಗಳನ್ನ ಮಾಡ್ತಾ ಇದೆ. ಈಗಾಗಲೇ 4 ಶಾಸಕರನ್ನ ತನ್ನತ್ತ ಒಂದು ಸೆಳ್ಕೊಂಡಿದೆ, ಮತ್ತಷ್ಟು ಜನರನ್ನ ಸೆಳೆಯುವ ಒಂದು ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬಂದಿದ್ದಾರೆ ಅನ್ನೋ ಒಂದು ಮಾತುಗಳು ಎಲ್ಲೋ ಒಂದ್ ಕಡೆ ಅವರ ಆತಂಕದ ಒಂದು ಮಾತುಗಳಲ್ಲೇ ಕೇಳಿ ಬರ್ತಿರುವಂತದ್ದು. ಆದ್ರೆ ಮುಂದಿನ ಒಂದು ನಡೆ ಏನಾಗಿರುತ್ತೆ ಅಂತೇಳಿ ಕಾದು ನೋಡ್ಬೇಕಾಗತ್ತೆ ಲಿಖಿತ. ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.